ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ಅನ್ನೋದು ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಯಾರೂ ಕೂಡ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಅದು ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಒನ್ ಸೈಡೆಡ್ ಎಫರ್ಟ್ಸ್ ಎನರ್ಜಿ. ಈ ಎನರ್ಜಿ ನಿಮ್ಮದಾಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಎನರ್ಜಿ ಆಗಿರ್ಬೋದು. ಒಂದೇ ಕಡೆಯಿಂದ ಎಫರ್ಟ್ಸ್ ಬರ್ತಾ ಇದೆ, ಒಂದೇ ವ್ಯಕ್ತಿ ಮಾತ್ರ ಪ್ರಯತ್ನ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಯಿಂದ ಯಾವುದೇ ಎಫರ್ಟ್ಸ್ ಅನ್ನೋದು ಕಾಣ್ತಾ ಇಲ್ಲ. ನಿಮಗೆ ಇದು ಒನ್ ಸೈಡೆಡ್ ಲವ್ ಅನಿಸಿರ್ಬೋದು. ಯಾಕೆಂದರೆ ಈ ಲವ್ನಲ್ಲಿ ನೀವು ರಿಸೀವ್ ಮಾಡಿದ್ದೇ ಇಲ್ಲ. ನಿಮ್ಮಲ್ಲಿ ತುಂಬ ಆ್ಯಂಗ್ಸೈಟಿ, ಸ್ಟ್ರೆಸ್ ಅನ್ನೋದು ಕಾಣಿಸ್ತಾ ಇದೆ. ಇದು ನಿಮ್ಮ ಎನರ್ಜಿ ಕೂಡ ಆಗಿರ್ಬೋದು. ಅಂದರೆ ಈ ಕನೆಕ್ಷನ್ನಲ್ಲಿ ಯಾವಾಗಲೂ ಪ್ರೊವೈಡರ್ ಆಗಿರೋದು ನೀವೇ. ಈ ಕನೆಕ್ಷನ್ ಉಳಿಸ್ಕೊಳ್ಳೋದಕ್ಕೆ ನೀವು ತುಂಬ ಎಫರ್ಟ್ಸ್ ಹಾಕಿದ್ದೀರಾ. ನಿಮ್ಮ ಪಾರ್ಟ್ನರ್ ಖುಷಿಯಾಗಿರಲಿ ಅಂತ, ಅವರ ಟ್ರಸ್ಟ್ ಗೆಲ್ಲೋದಕ್ಕೆ, ಅವರ ಪ್ರಿಯಾರಿಟಿ ಆಗೋದಕ್ಕೆ ನೀವು ತುಂಬ ಎಫರ್ಟ್ಸ್ ಹಾಕಿದ್ದೀರಾ. ಅವರು ನಿಮ್ಮನ್ನು ಲೈಕ್ ಮಾಡಲಿ ಅನ್ನೋ ಕಾರಣಕ್ಕೆ, ಅವರ ಕೇರ್ ನಿಮಗೆ ಸಿಗಲಿ ಅನ್ನೋ ಕಾರಣಕ್ಕೆ ನೀವು ಪ್ರತಿಯೊಂದು ವಿಷಯದಲ್ಲೂ ತುಂಬ ಪ್ರಯತ್ನ ಮಾಡ್ತಾ ಬಂದಿದ್ದೀರಾ. ಆದರೆ ನಿಮ್ಗೆ ಅನ್ನಿಸ್ತಾ ಇದೆ ಈ ಕನೆಕ್ಷನ್ಗಾಗಿ ನೀವು ಎಷ್ಟು ಮಾಡಿದ್ದೀರೋ ಅಷ್ಟೇನು ನೀವು ರಿಸೀವ್ ಮಾಡಿದ್ದೀರಾ ಇಲ್ಲ ಅಂತ. ನೀವು ಡಿಸರ್ವ್ ಮಾಡಿದ್ದನ್ನು ನೀವು ರಿಸೀವ್ ಮಾಡಿಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ನಿಮಗೆ ಸಿಗಬೇಕಾಗಿರೋದು, ನಿಮಗೆ ಸಿಗಲೇಬೇಕಿದ್ದ ಲವ್, ಸಪೋರ್ಟ್, ವ್ಯಾಲ್ಯೂ ಈ ಕನೆಕ್ಷನ್ನಲ್ಲಿ ನಿಮಗೆ ಎಲ್ಲೂ ಸಿಗಲಿಲ್ಲ. ನೀವು ಅದನ್ನು ರಿಸೀವ್ ಮಾಡಲೇ ಇಲ್ಲ. ಈ ರಿಲೇಷನ್ಶಿಪ್ಪಲ್ಲಿ ಯಾವಾಗಲೂ ಒನ್ ಸೈಡೆಡ್ ಎಫರ್ಟ್ಸ್ ಮಾತ್ರ ಇತ್ತು. ಅದು ನಿಮ್ಮ ಕಡೆಯಿಂದ ಮಾತ್ರ, ನಿಮ್ಮ ಪಾರ್ಟ್ನರ್ ಕಡೆಯಿಂದ ಅಲ್ಲ. ಈ ಕನೆಕ್ಷನಲ್ಲಿ ಪ್ರೊವೈಡರ್ ಆಗಿದ್ದು ನೀವೇ. ಅದೇ ವಿಷಯ ಇವತ್ತಿಗೂ ನಿಮ್ಮನ್ನು ಹರ್ಟ್ ಮಾಡ್ತಾ ಇದೆ. ನೀವು ಇಷ್ಟೆಲ್ಲ ಮಾಡಿದರೂ ಕೂಡ ಕೊನೆಯಲ್ಲಿ ನಿಮಗೆ ಸಿಕ್ಕಿದ್ದು ಝೀರೋ ರಿಸಲ್ಟ್. ನೀವು ರಿಸೀವ್ ಮಾಡಿದ್ದು ನಿರಾಸೆ ಮಾತ್ರ. ನೀವು ಇದರಿಂದ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಟ್ಟಿರಲಿಲ್ಲ. ಸ್ವಲ್ಪ ಟೈಮ್, ಸ್ವಲ್ಪ ಕೇರ್, ಸ್ವಲ್ಪ ಲವ್, ಸ್ವಲ್ಪ ಸಪೋರ್ಟ್ ಇಷ್ಟೇ ಎಕ್ಸ್ಪೆಕ್ಟ್ ಮಾಡಿದ್ದೀರಾ. ಆದರೆ ನಿಮ್ಮ ಪಾರ್ಟ್ನರ್ ಅದನ್ನೂ ಕೂಡ ಕೊಡಲಿಲ್ಲ. ಅವರ ಲವ್ ಸಿಗಲಿ, ಅವರ ಪ್ರಿಯಾರಿಟಿ ಸಿಗಲಿ, ಅವರ ಕೇರ್ ಸಿಗಲಿ, ನೀವು ಪ್ರತಿಯೊಂದು ವಿಷಯದಲ್ಲೂ ಪ್ರಯತ್ನ ಮಾಡ್ತಾ ಬಂದಿದ್ದೀರಾ. ಆದರೆ ಕೊನೆಯಲ್ಲಿ ನಿಮಗೆ ಸಿಕ್ಕಿದ್ದು ಡಿಸಪಾಯಿಂಟ್ಮೆಂಟ್ ಮಾತ್ರ. ರಿಪೀಟೆಡ್ ಪ್ಯಾಟರ್ನ್ ಎನರ್ಜಿ. ಈ ರಿಲೇಷನ್ಶಿಪ್ಪಲ್ಲಿ ನೀವಿಬ್ಬರೂ ಕೂಡ ಒಬ್ಬರ ಜೊತೆ ಇನ್ನೊಬ್ಬರಿಗೆ ತುಂಬ ಡೀಪ್ ಕನೆಕ್ಷನ್ ಇದೆ. ನೀವು ಈ ವ್ಯಕ್ತಿಯಿಂದ ದೂರ ಹೋಗಿ ನ್ಯೂ ಬಿಗಿನಿಂಗ್ ಮಾಡೋದಕ್ಕೆ ಹಲವಾರು ಬಾರಿ ಪ್ರಯತ್ನ ಮಾಡಿರ್ಬೋದು. ಬಹುಶಃ ಪ್ರಯತ್ನ ಮಾಡಿದ್ದೀರಾ, ಎಫರ್ಟ್ ಹಾಕಿದ್ದೀರಾ. ಯಾಕೆಂದರೆ ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಏನೂ ಸಿಗ್ತಾ ಇರಲಿಲ್ಲ. ಆದರೆ ಪ್ರತಿ ಬಾರಿ ನೀವು ಇವರಿಂದ ದೂರ ಹೋಗೋದಕ್ಕೆ ಪ್ರಯತ್ನ ಮಾಡಿದಾಗ ಏನೋ ಒಂದು ಸಿಚುವೇಶನ್, ಏನೋ ಒಂದು ವಿಷಯ ನಿಮ್ಮನ್ನು ಮತ್ತೆ ಇವರ ಕಡೆಗೆ ಎಳ್ಕೊಂಡು ಬರುತ್ತೆ. ಕೆಲವೊಮ್ಮೆ ಇವರ ಕಾಲ್ ಬರುತ್ತೆ, ಕೆಲವೊಮ್ಮೆ ಮೆಸೇಜ್ ಬರುತ್ತೆ, ಕೆಲವೊಮ್ಮೆ ಇವರು ನಿಮ್ಮನ್ನು ಮನವೊಲಿಸ್ತಾರೆ ಅಥವಾ ಯಾವುದೋ ನ್ಯೂಸ್ ಗೊತ್ತಾಗುತ್ತೆ. ಮತ್ತು ನೀವು ನ್ಯೂ ಬಿಗಿನಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ನಿಮಗೂ ಅನ್ನಿಸ್ತಾ ಇರ್ಬೋದು ಏನೋ ಒಂದು ಶಕ್ತಿ ನಿಮ್ಮನ್ನು ಮತ್ತೆ ತಡೀತಾ ಇದೆ ಅಂತ, ಮತ್ತೆ ಇವರ ಕಡೆಗೆ ಎಳೀತಾ ಇದೆ ಅಂತ. ನೀವು ಎಷ್ಟೇ ದೂರ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರೂ ಕೊನೆಗೆ ಮತ್ತೆ ಅದೇ ಜಾಗಕ್ಕೆ ಬಂದು ನಿಲ್ತಾ ಇದ್ದೀರಾ. ಒಂದು ಲೂಪ್ ಒಳಗೆ ಸಿಕ್ಕಾಕೊಂಡಿರುವ ಹಾಗೆ, ಒಂದೇ ಸರ್ಕಲ್ನಲ್ಲಿ ಮತ್ತೆ ತಿರುಗ್ತಾ ಇರುವ ಹಾಗೆ. ಎಲ್ಲಿ ಶುರು ಮಾಡಿದಿರೋ ಮತ್ತೆ ಅಲ್ಲಿಗೆ ಬಂದು ನಿಲ್ತೀರಾ. ಈ ಫೀಲಿಂಗ್ ನಿಮಗಿದೆ. ಬಹುಶಃ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದೇ ಪ್ಯಾಟರ್ನ್ ಮತ್ತೆ ರಿಪೀಟ್ ಆಗ್ತಾ ಇರ್ಬೋದು. ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಮತ್ತೆ ನಡೀತಾ ಇರ್ಬೋದು. ನಿಮ್ಮ ಕನೆಕ್ಷನ್ನಲ್ಲಿ ಈ ವ್ಯಕ್ತಿ ನಿಮ್ಮನ್ನು
ಬಿಟ್ಟು ದೂರ ಆಗಿರ್ಬೋದು, ಚೀಟ್ ಮಾಡಿರ್ಬೋದು, ಮಾತಾಡೋದನ್ನು ನಿಲ್ಲಿಸಿರ್ಬೋದು. ಸ್ವಲ್ಪ ಸಮಯ ಕಳೆದ ಮೇಲೆ ಮತ್ತೆ ಅವರೇ ನಿಮ್ಮ ಲೈಫ್ಗೆ ವಾಪಸ್ ಬರ್ತಾರೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಪ್ಯಾಟ್ರನ್ ನಡೀತಾ ಇದೆ. ಈ ಕನೆಕ್ಷನ್ ಯಾವಾಗ ಶುರು ಆಗುತ್ತೋ ಕೊನೆಗೆ ಮತ್ತೆ ಅದೇ ಜಾಗಕ್ಕೆ ಬಂದು ಮುಗಿತಾ ಇದೆ. ಈ ಪ್ಯಾಟ್ರನ್ ತುಂಬ ಸಲ ರಿಪೀಟ್ ಆಗ್ತಾ ಇದೆ. ಈ ಲೂಪ್ನಲ್ಲೇ ತುಂಬ ಜನ ಸಿಕ್ಕಾಕೊಂಡಿದ್ದಾರೆ. ಇದೇ ಎನರ್ಜಿ ಇದೆ, ವಾಚಿಂಗ್ ಆ್ಯಂಡ್ ಇಮ್ಮೆಚ್ಯೂರ್ ಎನರ್ಜಿ. ಈ ವ್ಯಕ್ತಿ ನಿಮ್ಮನ್ನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಇವರ ಗಮನ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇದೆ. ಸಡನ್ ಚೇಂಜ್ ಎನರ್ಜಿ. ಈ ವ್ಯಕ್ತಿ ನಿಮಗಿಂತ ದೊಡ್ಡವರಿರ್ಬೋದು, ಅಥವಾ ಏಜ್ನಲ್ಲಿ ನೀವು ತುಂಬ ಚಿಕ್ಕವರಿರ್ಬೋದು, ಅಥವಾ ಈ ವ್ಯಕ್ತಿ ಏಜ್ನಲ್ಲಿ ಚಿಕ್ಕವರಾಗಿರ್ಬೋದು, ನೀವು ದೊಡ್ಡವರಾಗಿರ್ಬೋದು, ಅಥವಾ ಲೈಫ್ ಎಕ್ಸ್ಪೀರಿಯನ್ಸ್ ತುಂಬ ಕಡಿಮೆ ಇದೆ ಇವರಿಗೆ. ನಿಮ್ಮ ಪಾರ್ಟ್ನರ್ ತುಂಬ ಇಮ್ಮೆಚ್ಯೂರ್ ಆಗಿದ್ದಾರೆ. ಇವರು ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೊಟ್ಟಿದ್ರೆ, ನಿಮಗೆ ಚೀಟ್ ಮಾಡಿದರೆ, ನಿಮಗೆ ರೂಡಾಗಿ ನಿಮ್ಮ ಹತ್ರ ಬಿಹೇವ್ ಮಾಡಿದರೆ, ಅಥವಾ ನಿಮ್ಮನ್ನು ಹರ್ಟ್ ಮಾಡಿದರೆ, ಅದೆಲ್ಲವೂ ಇವರ ಇಮ್ಮೆಚ್ಯೂರಿಟಿ. ಅದೇ ಇವರ ದೊಡ್ಡ ವೀಕ್ನೆಸ್. ನಿಮಗೆ ಬಂದ ಈ ಸಡನ್ ಚೇಂಜ್ ಕೂಡ ಅವರ ಇಮ್ಮೆಚ್ಯೂರಿಟಿನಿಂದಲೇ ಬಂದಿದೆ. ಈ ವ್ಯಕ್ತಿ ತುಂಬ ಬೇಗ ಬೇರೆಯವರ ಮಾತಿಗೆ ಇನ್ಫ್ಲೂಯೆನ್ಸ್ ಆಗ್ತಾರೆ. ಅವರ ಇನ್ನರ್ ವಾಯ್ಸ್ ಕೇಳೋದಕ್ಕಿಂತ ಬೇರೆಯವರ ಮಾತನ್ನೇ ಹೆಚ್ಚು ನಂಬ್ತಾರೆ. ಇವರ ಇಂಟ್ಯೂಷನ್, ಇವರ ಇನ್ನರ್ ಗೈಡೆನ್ಸ್ ತುಂಬ ಬ್ಲಾಕ್ ಆಗಿದೆ. ಅದನ್ನು ಕೇಳೋದಕ್ಕೆ ಇವರು ಸಿದ್ಧರಿಲ್ಲ. ಕೆಲವೊಮ್ಮೆ ಇವರು ಬೇರೆಯವರನ್ನು ಖುಷಿಪಡಿಸೋದಕ್ಕೆ ಡಿಸಿಷನ್ ತಗೊಳ್ತಾರೆ. ನಾವು ಕೆಲವೊಮ್ಮೆ ಬೇರೆಯವರಿಗಾಗಿ ಬದುಕುವ ಹಾಗೆ. ಈ ವ್ಯಕ್ತಿ ಎನರ್ಜಿ ಕೂಡ ಹಾಗೆ ಕಾಣಿಸ್ತಾ ಇದೆ. ಇವರು ಯಾವಾಗಲೂ ಬೇರೆಯವರ ಮಾತಿನ ಪ್ರಕಾರ ನಡೆಯುವ ವ್ಯಕ್ತಿ ಕೂಡ ಆಗಿರ್ಬೋದು. ತುಂಬ ಬೇಗ ಇನ್ಫ್ಲೂಯೆನ್ಸ್ಗೆ ಒಳಗಾಗ್ತಾರೆ. ಆದರೆ ಯಾರ ಹಿಂದೆ ಇವರು ಓಡ್ತಾರೋ ಅವರೇ ಇವರಿಗೆ ಮತ್ತೆ ನೋವು ಕೊಡ್ತಾರೆ, ಮತ್ತೆ ಮತ್ತೆ ತಳ್ತಾರೆ. ಆದರೂ ಇವರೇ ಮತ್ತೆ ಮತ್ತೆ ಅವರ ಹಿಂದೆ ಹೋಗುವ ಎನರ್ಜಿಯಲ್ಲಿರುವ ವ್ಯಕ್ತಿ. ನೀವು ಇವರಿಗೆ ಎಕ್ಸ್ಪ್ಲೈನ್ ಮಾಡಿದ್ರು ಇವರು ನಿಮ್ಮ ಮಾತನ್ನು ಕೇಳೋದಿಲ್ಲ. ನಿಮ್ಮ ಪಾರ್ಟ್ನರ್ ನಿಮ್ಮ ಮಾತನ್ನು ಲಿಸನ್ ಮಾಡೋದಕ್ಕೆ ರೆಡಿಯಲ್ಲ. ಅವರ ಮನಸ್ಸಿನಂತೆ ಅವರು ಮಾಡ್ತಾಯಿದ್ರು. ಬೇರೆಯವರ ಇನ್ಫ್ಲೂಯೆನ್ಸ್ನಲ್ಲಿ ಡಿಸಿಷನ್ ತಗೊಂಡಿರಬಹುದು, ಅಥವಾ ಯಾವುದೋ ಒಂದು ಸಿಚುವೇಶನ್ ಪ್ರಕಾರ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಅವರು ಡಿಸಿಷನ್ ತಗೊಂಡಿರ್ಬೋದು. ಸೊ ಇದೆಲ್ಲ ಕಾರಣದಿಂದ ನಿಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಅನ್ನೋದು ಬಂದಿರಬಹುದು. ಸ್ಲೋ ಪ್ರೋಗ್ರೆಸ್ ಎನರ್ಜಿ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ನಿಮ್ಮ ಪಾರ್ಟ್ನರ್ ಈಗ ಈ ಕನೆಕ್ಷನ್ನಲ್ಲಿ ಇನ್ವೆಸ್ಟ್ ಮಾಡುವಂತಹ ಆಸೆ ಇಟ್ಕೊಂಡಿದ್ದಾರೆ. ಆದರೆ ತುಂಬ ಸ್ಲೋ ಆಗಿ ಸ್ಟೆಪ್ಸ್ ತಗೊಳ್ತಾ ಇದ್ದಾರೆ. ಓವರ್ ನೈಟ್ ಚೇಂಜ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಓವರ್ ನೈಟ್ ಆ್ಯಕ್ಷನ್ ಕೂಡ ಎಕ್ಸ್ಪೆಕ್ಟ್ ಮಾಡಬೇಡಿ. ಆದರೆ ಈ ವ್ಯಕ್ತಿ ಎಫರ್ಟ್ಸ್ ಹಾಕೋದಕ್ಕೆ ರೆಡಿಯಾಗಿದ್ದಾರೆ. ಆ ಎನರ್ಜಿ ಇದೆ. ಇವರ ದೊಡ್ಡ ಫಿಯರ್ ಏನಂದರೆ, ಇವರು ನಿಮ್ಮನ್ನು ಅಪ್ರೋಚ್ ಮಾಡಿದ ನಂತರ ನೀವೇ ಇವರನ್ನು ರಿಜೆಕ್ಟ್ ಮಾಡಿದ್ರೆ, ಮಾತಾಡದೆ ಬಿಟ್ಟರೆ, ಇದೇ ಅವರ ಬಿಗ್ಗೆಸ್ಟ್ ಫಿಯರ್. ಈ ರಿಲೇಷನ್ಶಿಪ್ ಸಂಪೂರ್ಣವಾಗಿ ಡೌನ್ ಆಗಿ ಹೋಗಬಾರ್ದು ಅನ್ನೋದು ಇವರ ಮನಸ್ಸು. ಹಾಗಾಗಿ ಇವರು ಪ್ರತಿಯೊಂದು ಸ್ಟೆಪ್ ಕೂಡ ಯೋಚನೆ ಮಾಡಿ ತಗೊಳ್ತಾರೆ. ಆಲೋಚನೆ ಮಾಡದೆ ಯಾವುದೇ ಆ್ಯಕ್ಷನ್ ತಗೊಳ್ಳೋದಿಲ್ಲ. ಪಾಸ್ಟ್ನಲ್ಲಿ ಅವರು ಅರ್ಜೆಂಟಾಗಿ ತಗೊಂಡ ಡಿಸಿಷನ್ಸ್ ಇವರಿಗೆ ತುಂಬ ಸಫರಿಂಗ್ ಕೊಟ್ಟಿದೆ. ಹಾಗಾಗಿ ಇನ್ನು ಮುಂದೆ ಯಾವ ಡಿಸಿಷನ್ ಆದರೂ ಕೂಡ ಚೆನ್ನಾಗಿ ಯೋಚನೆ ಮಾಡಿ ಮಾತ್ರ ತಗೊಳ್ಳುವ ಎನರ್ಜಿಯಲ್ಲಿದ್ದಾರೆ. ಇವರಲ್ಲಿ ಲೇಸಿನೆಸ್ ಎನರ್ಜಿ ಕೂಡ ಇದೆ. ಕಂಫರ್ಟ್ ಝೋನಲ್ಲೇ ಉಳ್ಕೊಂಡಿದ್ದಾರೆ. ಇವರ ಇನ್ನರ್ ಗೈಡೆನ್ಸ್ ಇನ್ನೂ ಬ್ಲಾಕ್ ಆಗೇ ಇದೆ. ಇವರ ಮೈಂಡ್ಸೆಟ್ ಕೂಡ ತುಂಬ ಲಿಮಿಟೆಡ್ ಆಗಿದೆ. ಬಟ್ ಬಹಳ ಬೇಗ ಇವರಿಗೆ ರಿಯಾಲಿಟಿ ಅನ್ನೋದು ಹಿಟ್ ಆಗುತ್ತೆ. ಅದಾದ ನಂತರ ಅವರಿಗೆ ಅವೇಕ್ನಿಂಗ್ ಬರುತ್ತೆ. ಅದಾಗುವವರೆಗೂ ಇವರಿಂದ ಯಾವುದೇ ಆ್ಯಕ್ಷನ್ ಎಕ್ಸ್ಪೆಕ್ಟ್ ಮಾಡಬೇಡಿ. ನಿಮಗೆ ಇಷ್ಟು ಸಮಯ ಆಯಿತು, ಇನ್ನೂ ಯಾಕೆ ಆ್ಯಕ್ಷನ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ, ಇವತ್ತಿನ ಎನರ್ಜಿಯ ಪ್ರಕಾರ ಇವರಿಗೆ ಇನ್ನೂ ಅವೇಕ್ನಿಂಗ್ ಆಗಿಲ್ಲ. ಆದರೆ ಅದು ಬೇಗನೆ ಆಗುವ ಎನರ್ಜಿ ಇದೆ. ಅದಾದ ಮೇಲೆ ಯಾರು ನಿಜವಾಗ್ಲೂ ಇವರ ಬಗ್ಗೆ ಕೇರ್ ಮಾಡ್ತಾ ಇದ್ದಾರೆ, ಅದರ ಡಿಫ್ರೆನ್ಸ್ ಇವರಿಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ನೀವು ಇವರಿಗಾಗಿ ಎಷ್ಟು ಎಫರ್ಟ್ ಹಾಕಿದ್ದೀರಾ ಅದರ ವ್ಯಾಲ್ಯೂ ಕೂಡ ಇವರಿಗೆ ಅರ್ಥ ಆಗುತ್ತೆ. ನೀವು ಇವರಿಗಾಗಿ ಮಾಡಿದ ಒಳ್ಳೆಯ ಕೆಲಸಗಳಿಗೆ ಇವರು ಇಂದಿನವರೆಗೂ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿಲ್ಲ, ಬ್ಲೆಸ್ಡ್ ಅನ್ನೋ ಫೀಲಿಂಗ್ ಮಾಡಿಲ್ಲ. ಆದರೆ ಅವೇಕ್ನಿಂಗ್ ಆದ ನಂತರ ನೀವು ಅವರ ಲೈಫ್ನಲ್ಲಿ ಇದ್ದದ್ದು ಎಷ್ಟು ದೊಡ್ಡ ಬ್ಲೆಸ್ಸಿಂಗ್ ಅನ್ನೋದು ಇವರಿಗೆ ಗೊತ್ತಾಗುತ್ತೆ. ನೀವು ಮಾಡಿದ ಪ್ರತಿಯೊಂದು ಒಳ್ಳೆಯದನ್ನು ಆಗ ಇವರು ನೆನಪಿಸ್ಕೊಳ್ತಾರೆ. ನೀವು ಮಾಡಿದ ಒಳ್ಳೆಯದು ಯಾವತ್ತೂ ವೇಸ್ಟ್ ಆಗೋದಿಲ್ಲ. ಮೊದಲು ಕಾಣಿಸ್ತೇ ಇದ್ದರೂ ಕೂಡ ಒಂದು ದಿನ ಅದರ ವ್ಯಾಲ್ಯೂ ಎಲ್ಲರಿಗೂ ಗೊತ್ತಾಗುತ್ತೆ. ನಿಮ್ಮ ಪಾರ್ಟ್ನರ್ ಕೂಡ ಒಂದು ದಿನ ನೀವು ಮಾಡಿದ ಪ್ರತಿಯೊಂದು ಒಳ್ಳೆಯದನ್ನು ಗುರುತಿಸ್ತಾರೆ. ಆ ಎನರ್ಜಿ ಇದೆ. ಹೀಲಿಂಗ್ ಎನರ್ಜಿ. ಈ ವ್ಯಕ್ತಿಗೆ ಈಗ ತುಂಬ ಹೀಲಿಂಗ್ ಬೇಕಾಗಿದೆ. ಅಂದರೆ ನೀವು ಪ್ರೇಯರ್ ಕೂಡ ಮಾಡಬಹುದು. ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ಈ ವ್ಯಕ್ತಿ ಹೀಲಿಂಗ್ ಆಗಲಿ ಅಂತ, ಮತ್ತು ನಿಮ್ಮ ಲೈಫ್ಗೆ ವಾಪಸ್ ಬರಲಿ ಅಂತ ತುಂಬ ಜನ ಪ್ರೇ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಪಾರ್ಟ್ನರ್ನ ಥಾಟ್ ಪ್ರೊಸೆಸ್ ಈಗ ಚೇಂಜ್ ಆಗ್ತಾ ಇದೆ. ಅವರ ದೃಷ್ಟಿಕೋನ ಬದಲಾಗ್ತಾ ಇದೆ. ಮೊದಲವ್ರಿಗೆ ಅನ್ನಿಸ್ತಾ ಇತ್ತು ಇವರು ನೀವಿಲ್ಲದೆ ಖುಷಿಯಾಗಿರ್ತಾರೆ, ಹ್ಯಾಪಿಯಾಗಿರ್ತಾರೆ ಅಂತ, ಯಾರ ಅಗತ್ಯವೂ ನನಗೆ ಇಲ್ಲ ಅಂತ. ಆದರೆ ಈಗ ಅವರ ಥಾಟ್ ಪ್ರೊಸೆಸ್ ಸಂಪೂರ್ಣವಾಗಿ ಚೇಂಜ್ ಆಗ್ತಾ ಇದೆ. ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ ನೀವಿಲ್ಲದೆ ಇರೋದು ತುಂಬ ಕಷ್ಟ ಅಂತ, ನೀವಿಲ್ಲದೆ ಅವರಿಗೆ ಇರೋದಕ್ಕೆ ಆಗ್ತಾ ಇಲ್ಲ ಅಂತ. ಇವರು ಇದನ್ನು ವರ್ಡ್ಸ್ನಲ್ಲಿ ಎಕ್ಸ್ಪ್ರೆಸ್ ಮಾಡದೇ ಇರ್ಬೋದು, ಹೇಳ್ಕೊಳ್ದೇ ಇರ್ಬೋದು, ಶೋ ಮಾಡದೇ ಇರ್ಬೋದು. ಯಾಕೆಂದರೆ ಇವರ ಈಗೋ ತುಂಬ ಸ್ಟ್ರಾಂಗ್. ಆದರೆ ರಿಯಾಲಿಟಿ ಅದೇ ರೀತಿ ಇರಬೇಕು ಅಂತ ಇಲ್ಲ. ಅವರು ಹೊರಗಡೆ ತೋರಿಸ್ತಾ ಇರೋದು ರಿಯಾಲಿಟಿ ಅಲ್ಲ,
ಅವರು ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸ್ ಅವರಿಗೆ ಬೇಕಾಗಿದೆ. ಈಗ ಅವರು ಅದನ್ನು ಅಕ್ಸೆಪ್ಟ್ ಕೂಡ ಮಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದಂತೆ ಅವರ ದೃಷ್ಟಿಕೋನ ಅನ್ನೋದು ಚೇಂಜ್ ಆಗ್ತಾ ಇದೆ. ಈಗ ಅವ್ರ ಮನಸ್ಸಿನಲ್ಲಿ ಒಪ್ಕೊಳ್ತಾ ಇದ್ದಾರೆ, ನೀವಿಲ್ಲದೆ ಅವರು ದೂರ ಇರೋದಕ್ಕೆ ಆಗೋದಿಲ್ಲ ಅಂತ. ಏನೇ ಆದರೂ ಅವ್ರಿಗೆ ನಿಮ್ಮ ನೆನಪು ಅನ್ನೋದು ಕಾಡ್ತಾ ಇದೆ. ಮೆಂಟಲ್ ಸ್ಟ್ರೆಸ್ ಎನರ್ಜಿ. ಈ ವ್ಯಕ್ತಿಗೆ ಪೀಸ್ಫುಲ್ ಸ್ಲೀಪ್ ಇಲ್ಲ. ಅವರ ಲೈಫ್ನಲ್ಲಿ ಬ್ಯಾಲೆನ್ಸ್ ಇಲ್ಲ. ನಿಮ್ಮ ರಿಲೇಷನ್ಶಿಪ್ ಮಾತ್ರ ಸರಿಯಾದಾಗ ಮಾತ್ರ ಅವರಿಗೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ನಿಮ್ಮಿಬ್ಬರ ಮಧ್ಯೆ ಎಲ್ಲವೂ ಬೇಗ ಸರಿಯಾಗಲಿ ಅನ್ನೋ ಆಸೆ ಅವರಲ್ಲೂ ಕೂಡ ಇದೆ. ಈ ಟೈಮ್ನಲ್ಲಿ ಅವರು ಮೆಂಟಲ್ ಸ್ಟ್ರೆಸ್ ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ತುಂಬ ವಿಷಯಗಳನ್ನು ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಅದಕ್ಕೆ ಟೈಮ್ ಕೂಡ ಬೇಕಾಗಿದೆ. ಅವರ ಲೈಫ್ನಲ್ಲಿ ಈಗ ಸಂಪೂರ್ಣ ಬ್ಯಾಲೆನ್ಸ್ ಅನ್ನೋದು ಸಿಗ್ತಾ ಇಲ್ಲ. ಯಾವುದೂ ಸರಿಯಾದ ಜಾಗದಲ್ಲಿ ಇಲ್ಲ. ಮೊದಲು ಅವರ ಲೈಫನ್ನು ಸರಿ ಮಾಡ್ಕೊಳ್ಬೇಕು. ಅದಾದ ನಂತರ ನಿಮ್ಮ ರಿಲೇಷನ್ಶಿಪ್ ಕೂಡ ಸರಿಯಾಗೋದಕ್ಕೆ ಸಾಧ್ಯ. ಹಾಗಾಗಿ ಈಗ ಅವರು ಅವರ ಲೈಫನ್ನು ಬ್ಯಾಲೆನ್ಸ್ ಮಾಡಬೇಕು. ತುಂಬ ವಿಷಯಗಳನ್ನು ಸಾರ್ಟ್ಔಟ್ ಮಾಡಬೇಕು. ಈ ಸಿಚುವೇಷನಲ್ಲಿ ನೀವು ಮಾಡಬೇಕಾಗಿರೋದು ಒಂದೇ, ಅದು ಪ್ರೇಯರ್. ಯಾಕೆಂದರೆ ಈ ವ್ಯಕ್ತಿಗೆ ಅವರ ಲೈಫ್ ಬ್ಯಾಲೆನ್ಸ್ ಮಾಡೋದು ತುಂಬ ಅಗತ್ಯ. ರಿಗ್ರೆಟ್ ಎನರ್ಜಿ. ಈ ವ್ಯಕ್ತಿಯೊಳಗೂ ಕೂಡ ಈಗ ಗಿಲ್ಟ್ ಇದೆ. ಒಂದು ಹೆವಿ ಫೀಲಿಂಗ್ ಇದೆ. ನಿಮ್ಮ ಜೊತೆ ಮಾಡಿದ ತಪ್ಪುಗಳಿಗಾಗಿ ಅವರು ಒಳಗೊಳಗಡೆ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ. ಈ ಫೀಲಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ. ಡಿವೈನ್ ಟೈಮಿಂಗ್ ಎನರ್ಜಿ. ನಿಮ್ಮ ಮನಸ್ಸಿನಲ್ಲಿ ಇದು ಯಾವಾಗ ಆಗುತ್ತೆ ಅನ್ನೋ ಪ್ರಶ್ನೆ ಇದ್ದರೆ, ಯಾವಾಗ ಕಾಲ್ ಮಾಡ್ತಾರೆ, ಯಾವಾಗ ಮೆಸೇಜ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಇದ್ದರೆ, ಅದರ ಉತ್ತರ ಸರಿಯಾದ ಡಿವೈನ್ ಟೈಮಿಂಗ್ನಲ್ಲಿ. ಈ ಕನೆಕ್ಷನ್ನಲ್ಲಿ ನಡೀತಾ ಇರುವ ಪ್ರತಿಯೊಂದು ವಿಷಯವೂ ಕೂಡ ಡಿವೈನ್ಲಿ ಗೈಡೆಡ್. ನಿಮ್ಮ ಕಂಟ್ರೋಲ್ನಲ್ಲಿ ಏನೂ ಇಲ್ಲ. ನಾನು ಏನು ಮಾಡಲಿ, ಯಾವಾಗ ಎಲ್ಲ ಸರಿಯಾಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಒಂದು ವಿಷಯ ನೆನ್ಪಿಡಿ, ನಥಿಂಗ್ ಈಸ್ ಇನ್ ಯುವರ್ ಕಂಟ್ರೋಲ್. ಎಲ್ಲವೂ ಡಿವೈನ್ ಕೈಯಲ್ಲಿದೆ. ಈ ಕನೆಕ್ಷನ್ ಡಿವೈನ್ ಗೈಡೆನ್ಸ್ನಲ್ಲಿ ಸಾಗ್ತಾ ಇದೆ. ಕಮ್ಯುನಿಕೇಷನ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ಅವರ ಕಮ್ಯುನಿಕೇಷನ್ ತುಂಬ ಅಟ್ರ್ಯಾಕ್ಟಿವ್. ಅವರು ಮಾತಾಡುವ ಸ್ಟೈಲ್ಗೆ ಬೇರೆಯವರು ಕೂಡ ಅಟ್ರ್ಯಾಕ್ಷನ್ ಫೀಲ್ ಮಾಡುವ ವ್ಯಕ್ತಿ ಆಗಿರ್ಬೋದು. ಅಂದರೆ ಅವರ ವಾಯ್ಸ್ ತುಂಬ ಚೆನ್ನಾಗಿರ್ಬೋದು, ಅಥವಾ ಅವರು ಮಾತನಾಡುವ ರೀತಿ ಕೂಡ ಚೆನ್ನಾಗಿರ್ಬೋದು. ಸೊ ನಿಮಗೂ ಕೂಡ ತುಂಬ ಅಟ್ರ್ಯಾಕ್ಷನ್ ಇದೆ ಅನ್ನೋದು ಅವರಿಗೂ ಕೂಡ ಗೊತ್ತಿದೆ. ಅದೇ ರೀತಿ ನೀವು ಕೂಡ ತುಂಬ ಬ್ಯೂಟಿಫುಲ್ ಆಗಿರ್ಬೋದು, ಅಥವಾ ಹ್ಯಾಂಡ್ಸಮ್ ಆಗಿರ್ಬೋದು. ನಿಮ್ಮ ಬಳಿ ತುಂಬ ಆಪ್ಷನ್ ಕೂಡ ಇದೆ ಅನ್ನೋದು ಅವರಿಗೂ ಗೊತ್ತಿದೆ. ಇವರು ಸರಿಯಾದ ಟೈಮ್ನಲ್ಲಿ ನಿಮ್ಮನ್ನು ಅಪ್ರೋಚ್ ಮಾಡದೇ ಇದ್ದರೆ ನೀವು ನಿಮ್ಮ ಲೈಫ್ನಲ್ಲಿ ನ್ಯೂ ಬಿಗಿನಿಂಗ್ ಮಾಡ್ಬೋದು. ಈ ವಿಚಾರ ಅವರನ್ನು ಮತ್ತೆ ಮತ್ತೆ ಟ್ರಿಗರ್ ಮಾಡ್ತಾ ಇದೆ. ನಿಮ್ಮನ್ನು ದೂರ ಮಾಡಿಕೊಳ್ಳುವ ಭಯ ಅವರಿಗೆ ತುಂಬ ಇದೆ. ನಿಮ್ಮ ಮೇಲೆ ತುಂಬ ಲವ್ ಫೀಲ್ ಮಾಡ್ತಾ ಇದ್ದಾರೆ. ಆದರೆ ಕೆಲವೊಮ್ಮೆ ಅವರು ತಡ ಮಾಡ್ತಾ ಇದ್ದಾರೆ, ಕೆಲವೊಮ್ಮೆ ಕನ್ಫ್ಯೂಸ್ಡ್ ಆಗ್ತಾ ಇದ್ದಾರೆ. ಅವರ ಮನಸ್ಸಿನ ಒಳಗಡೆ ಕಾಂಪ್ಲಿಕೇಟೆಡ್ ಫೀಲಿಂಗ್ಸ್ ನಡೀತಾ ಇದೆ. ಒಂದು ಕಡೆ ನೀವಿಲ್ಲದೆ ದೂರ ಇರಬಹುದು ಅಂತ ಅನ್ನಿಸ್ತಾ ಇದೆ, ಮತ್ತೊಂದು ಕಡೆ ನೀವಿಲ್ಲದೆ ಇರೋದಕ್ಕೆ ಆಗೋದಿಲ್ಲ ಅಂತ ಫೀಲ್ ಆಗ್ತಾ ಇದೆ. ಅವರೊಳಗೆ ಈ ಮನಸ್ಸಿನಲ್ಲಿ ಕಾನ್ಫ್ಲಿಕ್ಟ್ ಅನ್ನೋದು ಮತ್ತೆ ಮತ್ತೆ ಟ್ರಿಗರ್ ಮಾಡ್ತಾ ಇದೆ. ಕರೆಂಟ್ ಸಿಚುವೇಶನ್ ಎನರ್ಜಿ. ಈಗ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಸಿಚುವೇಶನ್ ಯಾವ ರೀತಿ ಇದೆ ಅಂತ ನೋಡೋದಾದರೆ, ನಿಮ್ಮಿಬ್ಬರ ನಡುವೆ ಸಂಪೂರ್ಣ ಕಮ್ಯುನಿಕೇಷನ್ ಇಲ್ಲ ಅಂದರೆ, ಒಬ್ಬರ ಜೊತೆಗೆ ಒಬ್ಬರು ಮಾತೇ ಆಡ್ತಾ ಇಲ್ಲ ಅಂದರೆ, ಈ ವ್ಯಕ್ತಿಗೆ ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ ಅನ್ನೋದರ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇದೆ. ಬಹುಶಃ ಇವರು ಯಾರಾದರೂ ಒಬ್ಬರ ಜೊತೆ ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ಬೋದು, ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಜೊತೆ ಎಲ್ಲವನ್ನ ಹೇಗೆ ಸರಿಪಡಿಸೋದು ಅನ್ನೋದರ ಬಗ್ಗೆ ಯಾರಾದರೂ ಬೇರೆಯವರ ಅಡ್ವೈಸ್ ಕೂಡ ತಗೊಳ್ತಾ ಇರ್ಬೋದು. ಇವೆಲ್ಲವೂ ಬಿಹೈಂಡ್ ದ ಸೀನ್ ನಡೀತಾ ಇರುವಂತಹ ವಿಷಯಗಳು. ಬಟ್ ನಿಮಗೆ ಇದರ ಬಗ್ಗೆ ಗೊತ್ತಿಲ್ಲ. ಅವೇಕ್ನಿಂಗ್ ಎನರ್ಜಿ. ಈ ವ್ಯಕ್ತಿಯೊಳಗೆ ನಿಧಾನವಾಗಿ ಅವೇಕ್ನಿಂಗ್ ಅನ್ನೋದು ಆಗ್ತಾ ಇದೆ. ಅವರಿಗೆ ಸ್ವಲ್ಪ ಟೈಮ್ ಕೊಡಿ. ಈ ಟೈಮ್ನಲ್ಲಿ ನೀವು ಅವರಿಗೆ ಕಾಲ್ ಮಾಡಿದ್ರು, ಮೆಸೇಜ್ ಮಾಡಿದ್ರು ತುಂಬ ರೂಡ್ ರಿಪ್ಲೈ ಬರುವ ಸಾಧ್ಯತೆ ಕೂಡ ಇದೆ ಪ್ರೆಸೆಂಟ್ ಎನರ್ಜಿ ಪ್ರಕಾರ, ಅಥವಾ ತುಂಬ ಪ್ರಾಕ್ಟಿಕಲ್ಲಾಗಿ ಮಾತಾಡ್ಬೋದು. ಈ ಸಮಯದಲ್ಲಿ ನಿಮ್ಮ ಸೆಲ್ಫ್ ಲವ್ ಮೇಲೆ ಫೋಕಸ್ ಮಾಡೋ ಸಮಯ. ನಿಮ್ಮ ಸೆಲ್ಫ್ ವರ್ತನ್ನು ಅರಿತುಕೊಳ್ಳಿ. ಯಾವುದಕ್ಕೂ ಪ್ರೆಷರ್ ಹಾಕಬೇಡಿ. ಈ ವ್ಯಕ್ತಿಯೇ ನಿಮ್ಮ ಹತ್ರ ಬಂದರೂ ಕೂಡ ನೀವು ಅವರನ್ನು ತುಂಬ ರೂಡಾಗಿ ಟ್ರೀಟ್ ಮಾಡಿದ್ರೆ, ಅಥವಾ ರಿಜೆಕ್ಟ್ ಮಾಡಿದ ಫೀಲಿಂಗ್ ಕೊಟ್ಟರೆ, ಅದು ಸರಿಯಾಗಿರೋದು ನಡೆಯೋದಿಲ್ಲ. ಯಾಕೆಂದರೆ ಅದಾದ ನಂತರ ಮತ್ತೆ ನಿಮ್ಮನ್ನು ಅಪ್ರೋಚ್ ಮಾಡುವ ಧೈರ್ಯ ಅವರೊಳಗೆ ಉಳ್ಕೊಳ್ಳೋದಿಲ್ಲ. ಈ ವ್ಯಕ್ತಿ ನಿಮ್ಮ ಜೊತೆ ಮಾತಾಡೋದಕ್ಕೆ ಬಂದರೆ ಕನಿಷ್ಠ ಅವರ ಮಾತನ್ನು ಕೇಳಿ. ಅಂದರೆ ತಕ್ಷಣ ಟ್ರಸ್ಟ್ ಮಾಡಿ ಅಂತ ಅಲ್ಲ, ತಕ್ಷಣ ಬಿಲೀವ್ ಮಾಡಿ ಅಂತ ಅಲ್ಲ, ಕನಿಷ್ಠ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳಿ. ಯಾಕೆಂದರೆ ಈ ವ್ಯಕ್ತಿ ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ತುಂಬ ಕರೇಜ್ ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೀವು ಆ ಕರೇಜನ್ನು ಬ್ರೇಕ್ ಮಾಡಿದ್ರೆ ಮತ್ತೆ ಅವರು ನಿಮ್ಮ ಹತ್ರ ಬರೋದಕ್ಕೆ ಹಿಂಜರಿಬಹುದು. ಪಾಸ್ಟ್ ಹರ್ಟ್ ಎನರ್ಜಿ. ಈ ವ್ಯಕ್ತಿಗೆ ಒಂದು ವಿಷಯ ಇಷ್ಟ ಇಲ್ಲ, ಅಂದರೆ ಪಾಸ್ಟ್ ಬಗ್ಗೆ ಮತ್ತೆ ಮತ್ತೆ ಮಾತಾಡೋದು, ಅವರು ಮಾಡಿದ ಮಿಸ್ಟೇಕ್ಸನ್ನು ನೆನಪಿಸೋದು, ಅವರು ಎಲ್ಲಿ ತಪ್ಪು ಮಾಡಿದ್ರು ಅಂತ ಹೇಳೋದು. ಅದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಅದು ಯಾರಿಗೂ ಇಷ್ಟ ಆಗೋದಿಲ್ಲ. ನಿಮಗೆ ಯಾರಾದರೂ ನಿಮ್ಮ ಮಿಸ್ಟೇಕ್ಸ್ ಮತ್ತೆ ಮತ್ತೆ ಹೇಳಿದ್ರೆ ಇಷ್ಟ ಆಗೋದಿಲ್ಲ ಅಲ್ವಾ? ಅದೇ ರೀತಿ. ಹಾಗಾಗಿ ಅವರು ಪಾಸ್ಟನ್ನು ಮತ್ತೆ ಕೇಳಬೇಕು ಅಂತ ಬಯಸ್ತಾ ಇಲ್ಲ. ನಿಮ್ಮಿಬ್ಬರ ನಡುವೆ ಎಲ್ಲವೂ ಸರಿಯಾದ ಮೇಲೆ ಯಾವ ವಿಷಯ ನಿಮಗೆ ಹರ್ಟ್ ಮಾಡ್ತು ಅನ್ನೋದನ್ನು ಕಾಮಾಗಿ ಹೇಳ್ಬೋದು. ಆದರೆ ಮಿಸ್ಟೇಕ್ಸನ್ನು
ಕೌಂಟ್ ಮಾಡ್ತಾ ಮಾತಾಡಿದ್ರೆ ಅವರಿಗೆ ಅದು ಇಷ್ಟ ಆಗೋದಿಲ್ಲ. ಇಂಪ್ರೂವ್ಮೆಂಟ್ ಎನರ್ಜಿ, ಈ ವ್ಯಕ್ತಿಯ ಫೋಕಸ್ ಈಗ ಇಂಪ್ರೂವ್ ಆಗ್ತಾ ಇದೆ. ನೋ ಕಾಂಟ್ಯಾಕ್ಟ್ ಆದ ನಂತರ ಇವರಿಗೆ ಯಾವ ವಿಷಯದ ಮೇಲೂ ಸರಿಯಾಗಿ ಫೋಕಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಈಗ ಪ್ರತಿಯೊಂದು ವಿಷಯವನ್ನು ಕ್ಲಿಯರ್ ಆಗಿ ನೋಡ್ತಾ ಇದ್ದಾರೆ. ಅವರ ಲೈಫ್ನ ಸಾರ್ಟ್ ಔಟ್ ಮಾಡಬೇಕು ಅನ್ನೋ ಆಸೆ ಬಂದಿದೆ. ಪ್ರತಿಯೊಂದು ವಿಷಯದಲ್ಲೂ ಬ್ಯಾಲೆನ್ಸ್ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಬಂದಾಗ ಮೊದಲು ಎಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿಕೊಂಡು ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ರಿಲೇಷನ್ಶಿಪ್ಗೆ ಯಾವ ಸಿಚುವೇಶನ್ ಅಡ್ಡ ಬಂದಿದ್ರೂ ಕೂಡ ಅದು ನಿವಾರಣೆ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ಇಶ್ಯೂಸ್ ಇದ್ದರೆ ಅದನ್ನು ಸಾಲ್ವ್ ಮಾಡುವ ಪ್ರಯತ್ನ ಮಾಡ್ತಾರೆ. ಅವರ ಫೋಕಸ್ ಇಂಪ್ರೂವ್ ಆಗ್ತಾ ಇದೆ. ಈ ಕನೆಕ್ಷನ್ ಬೆಟರ್ ಆಗಬೇಕು, ಗ್ರೋತ್ ಆಗಬೇಕು, ಸಕ್ಸಸ್ ಸಿಗಬೇಕು, ಅದು ಅವರ ಮನಸ್ಸಿನ ಆಸೆ ಕೂಡ. ನಿಮ್ಮ ಬಗ್ಗೆ ಅವರ ಫೀಲಿಂಗ್ಸ್ ತುಂಬ ಸ್ಟ್ರಾಂಗ್ ಆಗಿದೆ. ಇಷ್ಟು ದಿನ ಲೇಟ್ ಮಾಡ್ತಾ ಬಂದಿದ್ದರೂ ಕೂಡ ಆ ಫೀಲಿಂಗ್ಸ್ ತುಂಬ ಡೀಪ್ ಆಗಿದೆ. ನಿಮ್ಮ ಮೇಲೆಲ್ಲವೂ ಕೇರ್, ಸಪೋರ್ಟ್ ಇದೆಲ್ಲವೂ ಅವರೊಳಗೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನಿಮ್ಮ ಜೊತೆ ಅವರ ಎಮೋಷ್ನಲ್ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಪಾಸಿಟಿವ್ ಚೇಂಜ್ ಎನರ್ಜಿ, ಈ ಕನೆಕ್ಷನ್ನಲ್ಲಿ ಪಾಸಿಟಿವ್ ಚೇಂಜ್ ಬರುವ ಸಮಯ ತುಂಬ ಹತ್ತಿರ ಇದೆ. ಇಷ್ಟು ದಿನ ಇದ್ದ ಡಾರ್ಕ್ನೆಸ್ ನಿಧಾನವಾಗಿ ದೂರ ಆಗ್ತಾ ಇದೆ. ಒಂದು ಹೊಸ ಲೈಟ್ ನಿಮ್ಮ ಕನೆಕ್ಷನ್ಗೆ ಬರ್ತಾ ಇದೆ. ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಇದೆ. ಬಹುಶಃ ತುಂಬಾ ಬೇಗ ನಿಮ್ಮ ಕನೆಕ್ಷನಲ್ಲಿ ಏನಾದರೂ ಹೊಸ ಪಾಸಿಟಿವ್ ಚೇಂಜ್ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಕನ್ಫ್ಯೂಸ್ಡ್ ಎನರ್ಜಿ, ಈ ವ್ಯಕ್ತಿ ನಿಮ್ಮ ಹತ್ರ ಬರಬೇಕು ಅಂತ ಬಯಸ್ತಾರೆ, ಆದರೆ ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದೇ ಅವರಿಗೆ ಗೊತ್ತಾಗ್ತಾ ಇಲ್ಲ. ಅವರು ಒಳಗೊಳಗೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಅವರ ಈಗೋ ತಡಿತಾ ಇದೆ, ಇನ್ನೊಂದು ಕಡೆ ಅವರ ಮೈಂಡ್ ತಡಿತಾ ಇದೆ. ಇದು ರೈಟ್ ಟೈಮ್ ಅಲ್ಲ, ಈಗ ಅಪ್ರೋಚ್ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ಈಗೋ ಹೇಳ್ತಾ ಇದೆ, ನಾನು ಹೇಗೆ ಅವರ ಮುಂದೆ ಹೋಗಲಿ. ಈ ಈಗೋ ಮತ್ತು ಮೈಂಡ್ ಎರಡೂ ಅವರ ಹಿಂದೆ ಬಿಡಬೇಕಾಗಿದೆ. ಹೋಪ್ ಎನರ್ಜಿ, ಹೋಪ್ ಇನ್ನೂ ಇದೆ. ನಿಮಗೆ ಈ ವ್ಯಕ್ತಿ ಕನೆಕ್ಷನನ್ನು ಬಿಟ್ಟಿದ್ದಾರೆ, ರಿಲೇಷನ್ಶಿಪ್ಪಿಂದ ದೂರ ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇದ್ದರೆ ಆ ಎನರ್ಜಿ ಇಲ್ಲ. ಅವರು ಗಿವ್ ಅಪ್ ಮಾಡಿಲ್ಲ ಅನ್ನೋ ಎನರ್ಜಿ ಇದೆ. ಇನ್ನೂ ಹೋಪ್ ಇದೆ. ಸರಿಯಾದ ಟೈಮ್ಗಾಗಿ ಕಾಯ್ತಾ ಇದ್ದಾರೆ. ಈಗ ರೈಟ್ ಟೈಮ್ ಅಂತ ಅನ್ನಿಸಿದ ತಕ್ಷಣ ಅವರು ನಿಮ್ಮನ್ನು ಅಪ್ರೋಚ್ ಮಾಡುವ ಎನರ್ಜಿ ಇದೆ. ಹಾಗಾಗಿ ನೀವು ವೇಟ್ ಆ್ಯಂಡ್ ವಾಚ್ ಮಾಡಬೇಕು. ಈ ವ್ಯಕ್ತಿನೇ ನಿಮ್ಮಿಂದ ದೂರ ಆದವರು, ಹಾಗಾಗಿ ನಿಮ್ಮ ವ್ಯಾಲ್ಯೂ ಅವರಿಗೆ ಗೊತ್ತಾಗಲಿ. ನಿಮ್ಮನ್ನು ದೂರ ಮಾಡಿಕೊಂಡು ಮತ್ತೆ ಅವರೇ ನಿಮ್ಮ ಹತ್ರ ಬರಬೇಕಾಗುತ್ತೆ ಅನ್ನೋದು ಅವರು ಅರಿತುಕೊಳ್ಳಿ. ನಿಮ್ಮ ಜೊತೆ ಮಾಡಿದ ರೂಡ್ ಬಿಹೇವಿಯರ್, ಚೀಟಿಂಗ್, ನಿಮ್ಮನ್ನು ಹರ್ಟ್ ಮಾಡಿದ್ದು ಇವು ಅಕ್ಸೆಪ್ಟ್ ಮಾಡೋದಿಲ್ಲ ಅನ್ನೋದನ್ನು ಅವರಿಗೆ ತಿಳಿಬೇಕು, ಅವರ ಮನಸ್ಸಿಗೆ ತಿಳಿಬೇಕು. ನಿಮ್ಮ ಸೆಲ್ಫ್ ಗ್ರೋತ್ ಮೇಂಟೈನ್ ಮಾಡ್ಕೊಳ್ಳಿ. ನೀವು ನಿಮ್ಮ ಭಾಗದ ಎಫರ್ಟ್ ಈಗಾಗಲೇ ಹಾಕಿದ್ದೀರಾ. ಈಗ ಅವರ ಸರದಿ. ಬಹಳ ಬೇಗ ರಿಯಾಲಿಟಿ ಗೊತ್ತಾಗುವ ಎನರ್ಜಿ ಇದೆ. ಟ್ರೂ ಲವ್ ಎನರ್ಜಿ, ಆ ಟೈಮ್ನಲ್ಲಿ ಅವರಿಗೆ ನಿಮ್ಮ ಲವ್ನ ನಿಜವಾದ ವ್ಯಾಲ್ಯೂ ಗೊತ್ತಾಗುತ್ತೆ. ನಿಮ್ಮ ಒಳ್ಳೆತನ, ನಿಮ್ಮ ಅನ್ಕಂಡೀಷ್ನಲ್ ಲವ್ ಇವೆಲ್ಲವನ್ನು ಆಗ ಮಾತ್ರ ಅವರು ನಿಜವಾಗ್ಲೂ ನೋಡ್ತಾರೆ. ನಿಮ್ಮ ಬಗ್ಗೆ ಅವರಿಗೆ ಇರುವ ಇಂಟ್ರೆಸ್ಟ್ ಅವರು ಬೇರೆ ಯಾರ ಮೇಲೂ ಕೂಡ ಫೀಲ್ ಮಾಡಿಲ್ಲ. ಅವರ ಲೈಫ್ನಲ್ಲಿ ಯಾವುದೇ ಆಪ್ಷನ್ ಇದ್ದರೂ ಕೂಡ ನಿಮ್ಮ ಜೊತೆ ಇರುವ ಬಾಂಡ್, ಕನೆಕ್ಷನ್ ಅದು ಯಾರ ಜೊತೆಯೂ ಇರಲಿಲ್ಲ. ನಿಮ್ಮ ಜೊತೆ ಅವರ ಎಮೋಷ್ನಲ್ ಅಟ್ಯಾಚ್ಮೆಂಟ್ ತುಂಬ ಸ್ಟ್ರಾಂಗ್ ಆಗಿದೆ. ಕೆಲವು ಅನ್ಹೀಲ್ಡ್ ನೋವಿರಬಹುದು. ಆ ಕಾರಣದಿಂದ ಅವರು ಮತ್ತೆ ಮತ್ತೆ ಯಾವುದಾದ್ರೂ ಒಂದು ಸಿಚುವೇಷನಲ್ಲಿ ಸಿಕ್ಕಾಕೊಳ್ತಾ ಇರ್ಬೋದು. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ಕನ್ಫ್ಯೂಷನ್ ಅವರೊಳಗೆ ಇದೆ. ಅವರು ಅದರಿಂದ ಹೊರಗಡೆ ಬರಬೇಕು. ಅದಕ್ಕೆ ಅವರಿಗೆ ಸ್ವಲ್ಪ ಟೈಮ್ ಬೇಕಾಗ್ಬೋದು. ಇಲ್ಲಿ ಬ್ರೇಕಪ್ ಎನರ್ಜಿ ಇಲ್ಲ, ಇದು ಕೇವಲ ಪಾಸ್ ಆಗಿದೆ. ಈ ರಿಲೇಷನ್ಶಿಪ್ ಇನ್ನೂ ಮುಂದುವರಿಯುವಂತಹ ಎನರ್ಜಿ ಇದೆ. ಇನ್ನೂ ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಕೆಲವರು ನೀವು ಅವರನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ಬೋದು. ಅವರಿಗೆ ನಿಮ್ಮಿಂದ ನೆಗ್ಲೆಕ್ಟೆಡ್ ಆಗಿರುವ ಫೀಲಿಂಗ್ ಬರ್ತಾ ಇದೆ. ನಿಮಗೂ ಅನಿಸಿರಬಹುದು, ನಾನು ಇಗ್ನೋರ್ ಮಾಡಿದ್ರೆ ಅವ್ರಿಗೆ ಏನಾಗುತ್ತೆ ಅಂತ. ಆದರೆ ಅದರಿಂದ ಅವ್ರಿಗೆ ಹರ್ಟ್ ಆಗ್ತಾ ಇದೆ. ನೀವು ಅವರನ್ನು ಇಗ್ನೋರ್ ಮಾಡಿ ಹೋಗೋದು, ಕಂಡು ಕಾಣದ ಹಾಗೆ ವರ್ತನೆ ಮಾಡೋದು, ಬೇರೆ ಎಲ್ಲರ ಜೊತೆ ಮಾತಾಡಿ ಅವರ ಜೊತೆ ಮಾತ್ರ ಮಾತಾಡದೇ ಇರೋದು, ಇವೆಲ್ಲವೂ ಅವರನ್ನು ಒಳಗೊಳಗಡೆ ಹರ್ಟ್ ಮಾಡ್ತಾ ಇದೆ. ಅವರು ಹೊರಗಡೆ ಎಮೋಷನ್ಸ್ ತೋರಿಸ್ತೇ ಇರ್ಬೋದು, ತುಂಬ ಈಸಿಯಾಗಿ ಹೈಡ್ ಮಾಡ್ಬೋದು, ಆದರೆ ಒಳಗೆ ತುಂಬ ನೋವು ಪಡ್ತಾ ಇದ್ದಾರೆ. ಎಕ್ಸ್ಪೆಕ್ಟೇಷನ್ಸ್ ಎನರ್ಜಿ, ಈಗಲೂ ಕೂಡ ಅವರು ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಯಾಕೆ ಇಷ್ಟು ಎಕ್ಸ್ಪೆಕ್ಟೇಷನ್ ಅನ್ನೋದೇ ಗೊತ್ತಿಲ್ಲ. ಆದರೆ ನೀವು ಇನ್ನೂ ಈ ಕನೆಕ್ಷನ್ನ ಸರಿ ಮಾಡೋದಕ್ಕೆ ಏನಾದರೂ ಮಾಡ್ತೀರಿ ಅನ್ನೋ ಹೋಪ್ ಅವರಲ್ಲಿದೆ. ಲೋನ್ಲಿನೆಸ್ ಎನರ್ಜಿ, ಈ ವ್ಯಕ್ತಿ ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಒಂಟಿತನ ಅವರನ್ನು ಕಾಡ್ತಾ ಇದೆ. ಅವರು ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರಾ, ನಾನು ಇನ್ನೂ ಅವರ ವರ್ತ್ಗೆ ತಕ್ಕವರ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಡೌಟ್ ಅವರ ಮನಸ್ಸಿನಲ್ಲಿ ನಡೀತಾ ಇದೆ. ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಜನರ ಜೊತೆ ಬೆರೆಯೋದು ತುಂಬ ಕಡಿಮೆ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕೂಡ ಕಡಿಮೆ ಆಗಿರ್ಬೋದು. ಹೆಚ್ಚಾಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಪ್ರತಿದಿನ ನಿಮ್ಮ ಬಗ್ಗೆ ಯೋಚನೆ ಮಾಡುವ ಎನರ್ಜಿಯಲ್ಲಿದ್ದಾರೆ. ನ್ಯೂ ಚಾಪ್ಟರ್ ಎನರ್ಜಿ, ಅವರು ನಿಮ್ಮ ಜೊತೆ ಒಂದು ನ್ಯೂ ಚಾಪ್ಟರ್ ಸ್ಟಾರ್ಟ್ ಮಾಡುವ ಆಸೆ ಇಟ್ಕೊಂಡಿದ್ದಾರೆ. ಅದೇ ಅವರ ಇಂಟೆನ್ಷನ್. ಡೆಸ್ಟಿನಿ ಮತ್ತೆ ನಿಮ್ಮಿಬ್ಬರನ್ನು ಒಂದಾಗಿಸುತ್ತೆ. ಅದರಿಂದ ಈ ವಿಷಯವನ್ನು ಡೆಸ್ಟಿನಿ ಮೇಲೆ ಬಿಡಿ.
ಲವ್ ಯಾವಾಗಲೂ ಆನ್ಸರ್ ಆಗಿರುತ್ತೆ. ನೀವು ಕೊಟ್ಟ ಲವ್ ಯಾವತ್ತಿಗೂ ವೇಸ್ಟ್ ಆಗೋದಿಲ್ಲ. ಅದು ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ಮತ್ತೆ ನಿಮ್ಮ ಲೈಫ್ಗೆ ಬರುತ್ತೆ. ನಿಮ್ಮ ಪಾರ್ಟ್ನರ್ಗೆ ಅವರ ತಪ್ಪಿನ ರಿಗ್ರೆಟ್ ಆಗುತ್ತೆ. ಈ ಎಲ್ಲ ಚೇಂಜಸ್ ನಿಮ್ಮ ಕನೆಕ್ಷನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದು ಇವತ್ತಿನ ರೀಡಿಂಗ್. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.